ನಿಲ್ಲಿಸ್ರಿ. ಅಪ್ಪ, ವರದಕ್ಷಿಣೆ ಹಣ ನಿಮ್ ಕೈಗೆ ಬಂದಿದ್ಯಾ? ಇಲ್ಲಪ್ಪ, ತುಂಬಾ ಬಡವರು, ವರದಕ್ಷಿಣೆ ಕೊಡೋ ಚೈತನ್ಯ ಇಲ್ಲ. ದಾರಿ ಬಿಡ್ರಿ. ಹಾಗಾದ್ರೆ ತಾಳಿ ಕಟ್ಟಕ್ ನನಗೂ ಚೈತನ್ಯ ಇಲ್ಲ. ಇನ್ನು ಅರ್ಧ ಗಂಟೆ ಒಳಗೆ ವರದಕ್ಷಿಣೆ ಹಣ ಇಲ್ಲಿ ಬರ್ಬೇಕು. ಬೇಡ್ವೋ? ಇಲ್ದೆ ಹೋದ್ರೆ ಈ ಕಲ್ಯಾಣ ಮಂಟಪದಿಂದ ನಾನು ಹೊರಗೋಬೇಕಾಗುತ್ತೆ. ಹಾಗೆ ಮಾಡ್ಬೇಡಪ್ಪ. ಬೇಡ್ವೋ? ಬೇಡ್ವೋ? ದಯವಿಟ್ಟು ನೀವು ಹಾಗೆ ಮಾಡಬೇಡಿ. ಈ ಮದುವೆ ಮಾತ್ರ ನಿಲ್ಲಿಸ್ಬೇಡಿ. ನನಗೊಂದು ಸಣ್ಣ ಮನೆ ಇದೆ, ಅದನ್ನೂ ಕೊಟ್ಬಿಡ್ತೀನಿ. ಮದುವೆ ಮಾತ್ರ ನಿಲ್ಲಿಸ್ಬೇಡಿ. ಸಣ್ಣ ಮನೆ, ಅದರಿಂದ ಎಷ್ಟು ಹಣ ಸಿಗುತ್ತೆ? ನನಗೆ ಬೇಕಾಗಿರೋದು 1000 ರೂಪಾಯಿ, ಅದು ನಗದಾಗೆ ಬೇಕು. ರೀ ಮಿಸ್ಟರ್, ಕೊನೆ ನಿಮಿಷದಲ್ಲಿ ನೀವು ಇಂಥ ತೀರ್ಮಾನ ತಗೊಳ್ಳೋದು ಸರಿನಾ? ದಯಮಾಡಿ ಹಾಗೆ ಮಾಡದೆ ಅವ್ರಿಗೆ ತಾಳಿ ಕಟ್ಟಿ. ಇದರಿಂದ ನಮಗೆಲ್ರಿಗೂ ಸಂತೋಷವಾಗುತ್ತೆ. ನನ್ನ ವಿಷಯದಲ್ಲಿ ತಲೆ ಹಾಕೋಕ್ ನೀವ್ಯಾರ್ರಿ? ನಿಮ್ಗೇನಿದೆ ಹಕ್ಕು? ನಾನು ಯಾರಾದರೂ ಆಗಿರಬಹುದು, ಆದ್ರೆ ನಾನು ಒಬ್ಬ ಹೃದಯ ಇರೋ ಮನುಷ್ಯ. ಅಂದ್ರೆ ನಾನು ಹೃದಯ ಇಲ್ದಿರೋನು ಅಲ್ವಾ? ಹಾಗೆ ಆಗ್ಲಿ, ನೀವು ಹೃದಯ ಇರೋರು. ದಯೆ ನಿಮ್ಗೆ ಅಷ್ಟೊಂದಿದ್ರೆ ನೀವೊಂದು ಕೆಲಸ ಯಾಕೆ ಮಾಡಬಾರ್ದು? ಹೇಳಿ, ಸಾಧ್ಯವಿದ್ರೆ ಖಂಡಿತ ಮಾಡೋಣ. ವರದಕ್ಷಿಣೆ ಹಣ 20,000 ರೂಪಾಯಿ, ಅದನ್ನ ನೀವು ಕೊಟ್ಬಿಡಿ. ನಾನು ಈ ಹುಡುಗಿಗೆ ತಾಳಿ ಕಟ್ತೀನಿ. ಹಾಗೆ ಆಗ್ಲಿ. ಹಣ ನಾನು ಕೊಡ್ತೀನಿ, ತಾಳಿ ನೀವು ಕಟ್ಟಬೇಕು. ಮೊದಲು ಹಣ, ಆಮೇಲೆ ತಾಳಿ ಕಟ್ತೀನಿ. ಅಣ್ಣ, ಅರ್ಜೆಂಟಾಗಿ ಒಂದು 20,000 ರೂಪಾಯಿ ಕೊಡ್ತೀಯಾ? ರಮೇಶ್, ತಲೆಗಿಲೆ ಕೆಟ್ಟಿಲ್ಲ ತಾನೆ? ಯಾಕಣ್ಣ? ಮತ್ತಿನ್ನೇನು, ಬೀದಿಲಿ ಹೋಗೋ ಮಾರಿನ ಮನೆಗೆ ಬಂದು ಹೋಗು ಅಂತ ಹೇಳ್ತಾ ಇದೀಯಾ? ಬಿಸಿ ರಕ್ತ ಇದೆ ಅಂತ ಹುಚ್ಚುಚ್ಚಾಗಿ ಏನೇನೋ ಯೋಚನೆ ಮಾಡಬೇಡ. ಅಣ್ಣ, ಯಾಕಣ್ಣ ಹಾಗೆಲ್ಲ ಅಂತೀಯ? ಕಣ್ಣೆದುರಿಗೆ ಒಂದು ಹೆಣ್ಣಿನ ಬಾಳ ಹಾಳಾಗ್ತಾ ಇರೋದನ್ನ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ? ಅದಕ್ಕೆ ಹಣ ಅಂದ್ರೆ ಹುಣಸೆ ಬೀಜ ಅಂತ ತಿಳ್ಕೊಂಡೇನು? ಇದ್ದಕ್ಕಿದ್ದಂತೆ ತಂದು ಅವ್ರ ಕಾಲ್ ಮೇಲೆ ಸುರಿಯೋಕೆ ಸುಮ್ಮನಿದ್ ಬಿಡು. ನೋಡಿದ್ರ ಮಿಸ್ಟರ್, ಸಮಾಜ ಸುಧಾರಣೆ ಮಾಡೋದು ತುಂಬಾ ಕಷ್ಟ. ಸುಮ್ಮನೆ ನೀವ್ಯಾಕೆ ತೊಂದರೆ ತಗೋತೀರಾ? ಅಪ್ಪ, ಈ ಮದುವೆ ನಡೆಯಲ್ಲ, ನಾನಿನ್ ಬರ್ತೀನಿ. ಅಶೋಕ್, ಬಿಡಪ್ಪ. ಏನಪ್ಪ, ಈ ಮದುವೆ ಈ ರೀತಿಯಾಗಿ ನಿಂತೋಗ್ಬಿಟ್ರೆ ನನ್ನ ಮಗಳು ಬಾಳಿನ ಗತಿ ಏನಪ್ಪ? ನಿಲ್ಲಿ ಶೋಭಾ, ನಿಮಗೇನು ಅಭ್ಯಂತರ ಇಲ್ಲ ಅಂದ್ರೆ ಇದೇ ಮುಹೂರ್ತದಲ್ಲಿ ಇದೇ ಜನರ ಸಮಕ್ಷಮ ಅಗ್ನಿ ಸಾಕ್ಷಿಯಾಗಿ ನಾನು ನಿಮಗೆ ತಾಳಿ ಕಟ್ತೀನಿ. ನಿಮ್ಗೊಪ್ಪಿಗೆ ತಾನೆ? ಶೋಭಾ. ರಮೇಶ್, ಇವತ್ತ್ಯಾಕೋ ನಿಂದು ತುಂಬಾ ಅತಿ ಆಯ್ತು. ಅವ್ರ ಜಾತಿ ಯಾವುದು, ನಮ್ ಜಾತಿ ಯಾವುದು? ಈ ರೀತಿ ಹಿಂದೆ ಮುಂದೆ ನೋಡದೆ ಮಾತು ಕೊಡೋದು ತಪ್ಪು. ಅಣ್ಣ, ಜಾತಿ ಮತ ಭೇದ ಎಲ್ಲಣ್ಣ ಇದೆ. ನನಗೆ ಗೊತ್ತಿರೋ ಹಾಗೆ 2 ಜಾತಿ, ಒಂದ್ ಬಡವರದ್ದು, ಒಂದ್ ಶ್ರೀಮಂತರದ್ದು. ಹಾಳಾಗ್ತಿರೋ ಒಂದು ಹೆಣ್ಣಿನ ಜೀವನನ ಉಳಿಸೋಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ದಯವಿಟ್ಟು ಅಡ್ಡ ಬರಬೇಡ. ಪರವಾಗಿಲ್ಲಪ್ಪ, ನಾನ್ ತಿಳ್ಕೊಂಡಿರೋದಕ್ಕಿಂತ ತುಂಬಾ ದೊಡ್ಡ ಮನುಷ್ಯನಾಗ್ಬಿಟ್ಟಿದ್ಯಾ. ಇಂಥ ಮದುವೆ ಖಂಡಿತ ನಾನು ಒಪ್ಪಲ್ಲ. ನೀನು ಒಪ್ಪಿದ್ರು ಸರಿ, ಬಿಟ್ರು ಸರಿ, ನಾನಂತ ಇವಳಿ ತಾಳಿ ಕೊಟ್ಟೋ ಸತ್ಯ. ಹಾಗಾದ್ರೆ ನಂದು ಒಂದು ನಿರ್ಧಾರ ಇದೆ, ಅದನ್ನು ಕೇಳ್ಬಿಡು. ಏನದು? ನನ್ನ ಮಾತು ಮೀರಿ ಇವತ್ತು ನೀನು ಹುಡುಗಿನ ಮದುವೆ ಆಗಿದ್ದೆ ಆದ್ರೆ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ನನ್ನ ಮನೇಲಿ ನಿನಗೆ ಜಾಗನೂ ಇಲ್ಲ. ಅಣ್ಣ, ನಿಲ್ಸಿ. ಈ ಹತಭಾಗ್ಯಗಳಿಗೋಸ್ಕರ ಯಾರು ಯಾವುದೇ ರೀತಿ ತ್ಯಾಗ ಮಾಡಬೇಕಾಗಿಲ್ಲ. ನಮ್ಮಂಥ ಬಡವರಿಗಿರೋದು ಒಂದೇ ಒಂದು ದಾರಿ, ಆತ್ಮಹತ್ಯೆ. ಅದರಿಂದ ಎಲ್ಲ ಸಮಸ್ಯೆನೂ ಪರಿಹಾರ ಆಗುತ್ತೆ. ಶೋಭಾ, ಅಣ್ಣ, ನಾನು ಕ್ಷಮಿಸ್ಬಿಡು. ಪುರೋಹಿತ್ರೆ, ಛೇ,
ಶೋಭಾ, ಇಂಥ ಸಂತೋಷ ಸಮಯದಲ್ಲಿ ಕಣ್ಣೀರು ಯಾಕೆ? ನೀವು ದೊಡ್ಡ ಮನಸ್ಸು ಮಾಡಿ ನನ್ನ ಕೈ ಹಿಡಿದೆ ಹೋಗಿದ್ದೆ ಇಷ್ಟೊತ್ತಿಗೆ ಶರೀರ ಯಾವ ಕೆರೆ ಬಾವಿಲ್ ತೇಲ್ತಿತ್ತೋ ಏನೋ. ಚೇಚೆ, ಅದಕ್ಕೆಲ್ಲ ಅವಕಾಶ ಕೊಡಬಾರ್ದಂತ ತಾನೇ ನಾನಿನ್ ಮದುವೆ ಮಾಡ್ಕೊಂಡಿದ್ದು. ಅದಕ್ಕೋಸ್ಕರ ನೀವೆಂಥ ದೊಡ್ಡ ತ್ಯಾಗ ಮಾಡ್ಬೇಕಾಯ್ತು. ನನ್ ಪ್ರೀತಿ ಕಳ್ಕೊಂಡ್ರಿ, ಆಸ್ತಿಗೆ ಎರವಾದ್ರಿ. ಇದೇನ್ ಸಾಮಾನ್ಯವಾದ ತ್ಯಾಗ ಅಲ್ಲ. ಓಹೋ, ಅದನ್ನೆಲ್ಲ ಮರ್ತು ಬಿಡೋಣ ಶೋಭಾ. ಇವತ್ ನಮ್ಮ ಮುಂದೆ ಹೊಸ ಜೀವನದ ಹಾದಿ ಇದೆ. ಈ ದಿನ ನಮ್ಮಿಬ್ಬರ ಮೊದಲನೇ ರಾತ್ರಿ. ಈ ಶುಭರಾತ್ರಿನ ಸಂತೋಷವಾಗಿ ಕಳೆಯೋಣ. ತ್ಯಾಗಮೂರ್ತಿಯಾದ ನಿಮಗೆ ನನ್ನನ್ನು ನಾನೇ ಅರ್ಪಿಸ್ಕೊಳ್ತಾ ಇದ್ದೀನಿ. ನಿಮ್ಮಂತ ಎಜುಕೇಟೆಡ್ ಹುಡುಗಿರು ನೀವೇ ಹೀಗೆ ಜವಾಬ್ದಾರಿ ಇಲ್ಲದೆ ನಡ್ಕೊಂಡ್ರೆ ಹೇಗೆ? ಈಗ ಬಂದು ತೆಗೆದು ಹಾಕು ಅಂತ ಹೇಳ್ತಾ ಇದ್ದೀರಲ್ಲ. ನೋಡಿ ಮಿಸ್ ರೇಖಾ, ಗರ್ಭಪಾತ ಕಾನೂನುಬದ್ಧವಾಗಿದೆ ನಿಜ. ಹಾಗಂತ ಕಾಲ್ಜಾರ್ ಬಿದ್ದು ಬೇಜವಾಬ್ದಾರಿಯಿಂದ ಗರ್ಭಪಾತ ಮಾಡಿಸ್ಕೊಳ್ಳೋದು ತುಂಬಾ ತಪ್ಪು. ನೋ ಡಾಕ್ಟರ್, ಯು ಮಸ್ಟ್ ಹೆಲ್ಪ್ ಮೀ. ನೀವು ಖಂಡಿತ ಅಬಾರ್ಷನ್ ಮಾಡಲೇಬೇಕು. ದಿಸ್ ಇಸ್ ಮೈ ಲೈಫ್ ಕ್ವಶನ್. ಒಬ್ಬನ ನಂಬಿಸಿ ಮೋಸ ಮಾಡ್ಬಿಟ್ಟ. ಪ್ಲೀಸ್, ಇನ್ನೊಂದ್ಸಲ ಖಂಡಿತ ಹೀಗಾಗೋಲ್ಲ. ನಾನು ಮದುವೆ ಆಗಿ ಗೃಹಿಣಿ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ದಿನೇ ದಿನೇ ಇಂಥ ಕೇಸ್ಗಳು ಜಾಸ್ತಿ ಆಗ್ತಿವೆ. ಯಂಗರ್ ಜನರೇಷನ್ ತುಂಬಾ ಕೆಟ್ಟು ಹೋಗಿದೆ. ಎಲ್ಲ ಈಸಿಯಾಗಿ ತಗೊಂಡು ಲೈಫನ್ನೇ ರೂಯಿನ್ ಮಾಡ್ಕೊಳ್ತಾ ಇದ್ದಾರೆ. ಐ ಹೋಪ್ ಯು ವಿಲ್ ಕೀಪ್ ಅಪ್ ಯುವರ್ ಪ್ರಾಮಿಸ್. ಎಸ್ ಡಾಕ್ಟರ್. ಸಿಸ್ಟರ್ ನಳಿನಿ. ಎಸ್ ಡಾಕ್ಟರ್. ಇವನನ್ನು ಒಳಗಡೆ ಕರ್ಕೊಂಡು ಹೋಗಿ. ಬನ್ನಿಮಾ. ನಮಸ್ಕಾರ ಬಾಲರಾಜಣ್ಣ. ಏನ್ರಿ ಇದು, ಬೆಳಗ್ಗೆ ಜಾಗಿಂಗ್ ಮಾಡೋಕೆ ಅವಕಾಶ ಕೊಡಲ್ವೇನೋ? 10 ಗಂಟೆ ಮೇಲೆ ಬನ್ನಿ, ಗೋಡನ್ ಹತ್ರ ಮಾತಾಡೋಣ. ವ್ಯಾಪಾರದ ವಿಷಯ ಆದ್ರೆ ಗೋಡನ್ ಹತ್ರ ಬರ್ಬೋದಾಗಿತ್ತು. ಮತ್ತಿನ್ ಯಾವ ವಿಷಯ? ಅದೇ ನಿಮ್ ಫ್ಯಾಮಿಲಿ ವಿಷಯ. ಅಂದ್ರೆ ನಿಮ್ ತಮ್ಮ ರಮೇಶ್ ವಿಷಯ. ಅವನ ವಿಷಯ ಮಾತಾಡ್ಲೇಬೇಕೇನು? ಹೌದು, ತುಂಬಾ ಅರ್ಜೆಂಟ್ ಮಾತಾಡ್ಬೇಕು. ರಮೇಶನ್ಗೆ ಎಷ್ಟೋ ಸಹಾಯ ಮಾಡಿದೆ. ನನ್ನ ತಮ್ಮನಿಗಿನ್ನ ಹೆಚ್ಚಾಗಿ ನೋಡ್ಕೊಂಡೆ. ಹಣ ಖರ್ಚು ಮಾಡಿ ಓದಿಸ್ತೆ. ಈಗ ರೆಕ್ಕೆ ಪುಕ್ಕ ಬಂದ್ಬಿಡ್ತು ನೋಡಿ. ಅದ್ಯಾವುದೋ ಹುಡುಗಿನ ಉದ್ಧಾರ ಮಾಡೋ ನೆಪದಲ್ಲಿ ನನ್ನಿಂದ ದೂರ ಆಗ್ಬಿಟ್ಟ. ಬಾಲರಾಜಣ್ಣ, ನೀವು ದುಡುಕ್ ಬಿಟ್ರಿ, ಅವನ್ ನಿಮ್ಮನ್ ದೂರ ಮಾಡ್ಲಿಲ್ಲ, ನೀವೇ ಅವನ್ ದೂರ ಮಾಡ್ಬಿಟ್ರಿ. ಅಂದ್ರೆ ಜಾತಿ ಮತ ಅಂತಸ್ತು ಯಾವ್ದ್ರಲ್ಲೂ ಸಮ ಇಲ್ದೇ ಇರೋಳ್ನ ಕಟ್ಕೊಂಡ್ ಬರ್ತೀನಿ ಅಂತ ಅಂದ್ರೆ ಕಟ್ಕೊಂಬಾಪ, ಸುಪ್ಪತ್ಗೆ ಹಾಸಿ ರೆಡಿ ಮಾಡಿರ್ತೀನಿ ಅಂತ ಹೇಳ್ಬೇಕಿತ್ತೇನು? ಚಿಕ್ಕವರು ತಪ್ಪು ಮಾಡೋದು ಸ್ವಾಭಾವಿಕ. ಅದನ್ನ ದೊಡ್ಡವರು ಹೊಟ್ಟೆಲ್ ಹಾಕೊಂಡು ಕ್ಷಮಿಸ್ಬೇಕು. ಪಾಪ ರಮೇಶ ಕೆಲಸ ಕಾರ್ಯ ಇಲ್ಲದೆ ಒದ್ದಾಡ್ತಿದ್ದಾನೆ. ಎಷ್ಟು ಕಡೆ ಪ್ರಯತ್ನ ಪಟ್ರು ಕೆಲಸ ಸಿಗ್ಲಿಲ್ಲ. ದೊಡ್ಡವ್ರ ಮಾತು ಮೀರಿದ್ರೆ ಆಗೋದೇ ಹೀಗೆ. ಪಾಪ ಹುಡುಗಿ ಶೋಭಾ 4-5 ಮನೆಯಲ್ಲಿ ಕಸ ಮುಸೆಯಿಂದ ಮಾಡ್ಕೊಂಡು ಬರೋ ಸ್ವಲ್ಪ ಹಣದಲ್ಲಿ ಜೀವನ ಮಾಡ್ತಿದ್ದಾರೆ. ಅಯ್ಯೋ, ಅವ್ರ ಕಷ್ಟ ನೋಡಕ್ಕಾಗಲ್ಲ ಬಾಲರಾಜಣ್ಣ. ಕಷ್ಟ ಪಡ್ಲಿ ಬಿಡ್ರಿ, ಇನ್ನೂ ಪಡ್ಲಿ. ಮಾಡಿದ್ದುಣ್ಣೋ ಮಹಾರಾಯ ಅಂದಾಗೆ ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಶೋಭಾ, ಏಯ್ ಶೋಭಾ. ಬಂದೆಮ್ಮ, ಬಂದೆ. ಹೀಗೆ ಏನೇ ಕೆಲಸ ಮಾಡೋದು? ಈ ಪಾತ್ರ ಜಿಡ್ಡೆ ಹೋಗಿಲ್ಲ. ಕೆಲಸ ಮಾಡ್ತಾಳಂತೆ ಇವಳು, ಕೆಲಸ ಮಾಡ್ತಾಳಂತೆ. ಸರಿಯಾಗಿ ತೊಳೆದ್ಕೊಡ್ತೀನಿ. ಒಂದೊಂದ್ ಕೆಲಸ 2 ಸಲ ಮಾಡ್ತೀಯಾ. ತಿಂಗಳು ಮುಂಚೆ ಸಂಬಳ ಕೆಟ್ಟಿಯಾ. ಕೆಲಸ ಸರಿಯಾಗಿ ಮಾಡ್ಬೇಕು ಅಂತ ನಿಂಗೆ ಗೊತ್ತಿಲ್ವಾ? ಅಯ್ಯೋ ದೇವ್ರೆ. ಆಯ್ತಮ್ಮ, ಇನ್ಮೇಲೆ ಸರಿಯಾಗಿ ಕೆಲಸ ಮಾಡ್ತೀನಿ. ಸರಿ ಕೆಲಸ ನೋಡು. ಬರೀ ಬಾಯಿ ಮಾತಲ್ಲಿ ಆಗೋಯ್ತು. ಗುಡ್ ಮಾರ್ನಿಂಗ್ ಸರ್. ನಮಸ್ತೆ. ನಮಸ್ಕಾರ. ಯಾರು ನೀವು? ಏನಾಗಬೇಕಾಗಿತ್ತು? ನೋಡಿ ಸರ್, ನಾನೊಬ್ಬ ಗ್ರಾಜುಯೇಟು. ಟೈಪಿಂಗು ಬರುತ್ತೆ. ಯಾವುದೋ ಕೆಲಸ ಇಲ್ಲ, ಅದಕ್ಕೆ ಯಾವುದಾದ್ರೂ ಕೆಲಸ ಇದ್ರೆ ನೋಡಿ. ನೋ ವೇಕೆನ್ಸಿ ಅಂದ್ರೆ ಕೆಲಸ ಖಾಲಿ ಇಲ್ಲ ಅಂತ. ನೋಡಿ ಸರ್, ರೂಮ್ ಬಾಯ್ ಕೆಲಸ ಏನಾದರೂ ಮಾಡ್ತೀನಿ. ದಯವಿಟ್ಟು ಯಾವುದಾದ್ರೂ ಒಂದ್ಸಲ ಹೇಳಿದ್ರೆ ಗೊತ್ತಾಗೋದಿಲ್ವಾ? ನಾವು ಡೈರೆಕ್ಟ್ ಆಗಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಇಂದನೇ ಅಪಾಯಿಂಟ್ ಮಾಡ್ಕೊಳ್ಳೋದು. ನೀವಿನ್ ಹೋಗ್ಬೋದು. ಅಲ್ಲ, ಕೊನೆ ಸರಿ ನಾನು ನೋಡಿ, ನಮ್ಮ ರಿಕ್ವೆಸ್ಟ್ ಏನಂದ್ರೆ, ಐ ಸೇ ಗೆಟ್ ಔಟ್ ಅಂಡ್ ಗೆಟ್ ಲಾಸ್ಟ್. ಏಯ್ ಶೋಭಾ, ಇನ್ನೂ ಬಟ್ಟೆ ಒಗೆದಾಗಿಲ್ವೇನೆ?
ಏನೇ ಆದ್ರೂ ಕೆಲಸದಲ್ಲಿ ನಿಧಾನನಮ್ಮ. ಆಗೋಯ್ತಮ್ಮ. ರಾತ್ರಿ ಏನ ಇಟ್ಟಿದ್ದೀನಿ, ತಗೊಂಡ್ ಹೋಗು. ಸರಿಮ್ಮ. ಅಮ್ಮ, ಏನೇ? ಸ್ವಲ್ಪ ಹಣ ಅಡ್ವಾನ್ಸ್ ಆಗ್ಬೇಕಾಗಿತ್ತು. ಯಾಕೆ ಅಡ್ವಾನ್ಸು? ಸಂಬಳ ತಗೊಂಡು ಇನ್ನೂ 1 ವಾರ ಆಗಿಲ್ಲ. ನಮ್ ತಂದೆ ಆರೋಗ್ಯ ಸರಿ ಇಲ್ಲಮ್ಮ, ಔಷಧಿಗೆ ಸ್ವಲ್ಪ ಹಣ ಬೇಕಾಗಿತ್ತು. ಇದೆಲ್ಲ ಕುಂಟನೆಪ್ಪ ನಿಮ್ಮಂತವ್ರಿಗೆ. ಸುಮ್ನೆ ಅಡ್ವಾನ್ಸ್ ಕೇಳ್ತಿರೋದು. ನೋಡು ಶೋಭಾ, ನಾನ್ ತುಂಬಾ ಕಟ್ನಿಟ್ಟು, ಹಾಗೆಲ್ಲ ಅಡ್ವಾನ್ಸ್ ಕೊಡೋದಿಲ್ಲ. ಶೋಭಾ, ಒಂದೇ ಸಮ ಕೆಲಸ ಮಾಡ್ತಾ ಇದ್ರೆ ನಿನ್ನ ಆರೋಗ್ಯದ ಗತಿ ಏನಮ್ಮ? ಸ್ವಲ್ಪ ರೆಸ್ಟ್ ತಗೋಬಾರ್ದಾ? ಪರವಾಗಿಲ್ಲ ಬಿಡಿಮಾ. ಅಲ್ಲ, ಒಳಗಡೆ ಪಾತ್ರೆಯಲ್ಲಿ ಅನ್ನ ಇಟ್ಟಿದ್ಯಲ್ಲ, ಅದ್ ಕೆಟ್ಟ ಹೋಗಿದೆ. ಅದು ಬೇರೆಯವ್ರ ಮನೇಲಿ ಕೊಟ್ಟಿದ್ದಮ್ಮ. ಸರಿ ಸರಿ, ಒಳ್ಳೆ ಜನ. ಆ ಅನ್ನ ಚೆಲ್ಬಿಡು, ಬಿಸಿ ಬಿಸಿ ಅನ್ನ ತಂದಿದ್ದೀನಿ, ತಗೊಂಡ್ ಹೋಗು. ತಗೋಮ್ಮ. ನಿಮ್ ತಂದೆ ಆರೋಗ್ಯ ಹೇಗಿದೆ? ಹಾಗೇ ಇದೆಮ್ಮ, ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇದೆ. ಅದಕ್ಕೆ ಔಷಧಿ ತಗೊಳ್ಳೋದಿಕ್ಕೆ ಸ್ವಲ್ಪ ಹಣ ಬೇಕಾಗಿತ್ತು. ಒಳ್ಳೆ ಹುಡುಗಿ, ಅದಕ್ಕೂ ಸಂಕೋಚನ? ತಗೋ, ಈ ಹಣದಲ್ಲಿ ಮಾತ್ರೆ ಔಷಧಿ ತಗೊಂಡ್ ಹೋಗಿ ನಿಮ್ ತಂದೆ ಕೊಡು. ಅಯ್ಯೋ ಶಿವನೇ, ಎಂತ ಕಷ್ಟ ಬಂದ್ಬಿಡ್ತಪ್ಪ. ನಾನು ಹಿಂಗ್ ಕಾಯಿಲೆ ಮಲ್ಕೊಂಡೆ. ಶೋಭಾ ಸುಖವಾಗಿರ್ಬೇಕಾದವಳು ನಮ್ ಸಲುವಾಗಿ ಕಸ ಮುಸರೆ ಮಾಡ್ಬೇಕಾಯ್ತು. ಅಪ್ಪ, ಸ್ವಲ್ಪ ಬಿಸಿ ಗಂಜಿ ಕುಡಿಯಪ್ಪ. ಶೋಭಾ ಇನ್ನೂ ಬರ್ಲಿಲ್ವೇನಮ್ಮ? ಇನ್ನು ಇಲ್ಲಪ್ಪ. ನಾನು ಬದುಕಿರುವಾಗಲೇ ಶೋಭಾ ದುಡಿಯೋ ಪರಿಸ್ಥಿತಿ ಬಂತಲ್ಲಮ್ಮ. ಸ್ವಲ್ಪ ದಿನ ತಾನೇಪ್ಪ, ನಿನ್ ಕಾಯಿಲೆ ವಾಸಿ ಆಗಿ ಕೆಲ್ಸಕ್ಕೆ ಹೋಗಾಗದ್ರೆ ಅಕ್ಕನ್ಗೂ ರೆಸ್ಟ್ ಸಿಗುತ್ತೆ. ತಗೋಪ್ಪ, ಸ್ವಲ್ಪ ಈ ಬಿಸಿ ಗಂಜಿ ಕುಡ್ಬಿಡು. ಅಣ್ಣ. ಏನಮ್ಮ? ತುಂಬಾ ಹಸುವಾಗ್ತಾ ಇದೆ. ಇದ್ದು ಸ್ವಲ್ಪ ರವೆಲಿ ಅಪ್ಪನ ಗಂಜಿ ಮಾಡ್ಕೊಟ್ಟೆ, ಸ್ವಲ್ಪ ಹೊತ್ತಿರಮ್ಮ. ಇನ್ನೇನ್ ಅಕ್ಕ ಬರೋ ಹೊತ್ತಾಯ್ತು. ಅಕ್ಕ ಬಂದ್ಲು, ಅಕ್ಕ ಬಂದ್ಲು. ಗೀತಾ, ಬಾಮ್ಮ ಊಟ ಹಾಕ್ತೀನಿ. ಅಪ್ಪ, ಈಗ ಹೇಗಿದ್ಯಪ್ಪ? ಹಾಗೆ ಇದೆಯಮ್ಮ. ಹಾಳಾದ ಸಾವು ಬಂದು ಹೊತ್ಕೊಂಡು ಹೋಗ್ಲಿಲ್ಲ. ಬಿಡ್ತು ಹಾಗೆಲ್ಲ ಅನ್ಬೇಡ. ಗಂಜಿ ಕುಡ್ದ್ಯಾ? ಈಗ ತಾನೇ ಕುಡ್ದೆಮ್ಮ, ಗೀತಾ ಕೊಟ್ಲು. ರೀ, ಹೋದ್ ಕೆಲ್ಸ ಏನಾಯ್ತ್ರಿ? ಏನಾಗುತ್ತೆ, ಎಲ್ಲ ಮಾಮೂಲೆ. ಯಾವ ಫ್ಯಾಕ್ಟ್ರಿಗೆ ಹೋಗಲಿ, ಯಾವ ಆಫೀಸ್ಗೆ ಹೋಗಲಿ, ನೋ ವೇಕೆನ್ಸಿ ಅಂತ ಬೋರ್ಡು ದರ್ಶನ ಕೊಡುತ್ತೆ. ಕೆಲಸ ಸಿಗಬೇಕು ಅಂದ್ರೆ ಲಂಚ ಕೊಡಬೇಕು. ಆ ಶಕ್ತಿ ನನಗಿಲ್ವೇ? ಹೋಗ್ಲಿ ಬಿಡಿ, ನಿಧಾನವಾಗಿ ಕೆಲಸ ಸಿಕ್ಕತ್ತೆ. ನೆಮ್ಮದಿಯಾಗಿದ್ದವ್ರು ನೀವು, ನನ್ನಿಂದ ನಿಮ್ಗೆ ಸ್ಥಿತಿ ಬಂದ್ಬಿಡ್ತು. ನೋಡು ನೋಡು, ಇನ್ನೊಂದ್ಸಲ ಆ ಮಾತು ಹೇಳ್ಬೇಡ. ಏನ್ ಎಲ್ಲ ನಿನ್ನಿಂದ? ಅಳ್ಬೇಡ ಕಣೆ, ದೇವರು ನಮ್ಮ ಭಾಗಕ್ಕಿದ್ದಾನೆ. ಇಷ್ಟು ಒಳ್ಳೆ ಹೆಂಡ್ತಿನೇ ನನಗೆ ಕೊಟ್ಟಿರ್ಬೇಕಾದ್ರೆ ಮಾಡಕ್ಕೊಂದ್ ಸಣ್ಣ ಕೆಲಸ ಕೊಡಲ್ವೇ ನಾವು? ಬನ್ನಿ, ಕೈಕಾಲ್ ಮುಖ ತೊಳ್ಕೊಂಡು ಊಟ ಮಾಡೋರಂತೆ. ಊಟ ಮಾಡೋಣ? ಊಟ ಮಾಡೋದು ಇದ್ದೇ ಇದೆ. ಊಟಕ್ಕಿಂತ ಮುಂಚೆ ಒಂದು ಸಣ್ಣ ಉಪ್ಪಿನಕಾಯಿ ನೋಡು. ನಿಮ್ ಭಾವನೆಗೆ ನೀರ್ ತಗೊಂಡ್ ಬಮ್ಮ. ತಂದೆ ತಂದ್ಬಿಟ್ಟೆ ನೀರ್ನ? ತಗೊಳ್ಳಿ. ಊಟ ಮಾಡೋಣ ನಡಿ. ಮೊದಲು ನೀರು ಕೊಡ್ಸಕ್ಕೆ ನಡಿ. ಈ ಸರ್ಟಿಫಿಕೇಟ್ ಎಲ್ಲ ನಿಮ್ದೇ ಅಂತ ಏನ್ರಿ ಗ್ಯಾರಂಟಿ?
ಈ ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೀನಿ ಅಂತ ಬೇರೆ ಹೇಳ್ತಾ ಇದ್ದೀರಲ್ಲ? ಖಂಡಿತವಾಗ್ಲು ಸರ್, ಇದನ್ನೆಲ್ಲ ನಾನೇ ಸ್ವತಃ ಕಷ್ಟಪಟ್ಟು ಓದಿ ಪಾಸ್ ಮಾಡಿರೋ ಸರ್ಟಿಫಿಕೇಟ್ ಸರ್, ಎಲ್ಲ ಒರಿಜಿನಲ್ಲೇ. ಈ ಕಾಲದಲ್ಲಿ ಓದ್ದನೆ ಸರ್ಟಿಫಿಕೇಟ್ ಕೊಂಡ್ಕೋಬಹುದು ಮಿಸ್ಟರ್. ಆ ರೀತಿ ನೀವು ಯಾಕೆ ಮಾಡಿರಬಾರ್ದು? ಚಿಚಿ ಅಂಥದ್ದು ಯಾವುದು ನಾನು ಮಾಡಲಿಲ್ಲ ಸರ್. ದಯವಿಟ್ಟು ನನ್ನ ಮಾತು ನಂಬಿ. ನಿಮ್ ಪ್ರಲಾಪನ ನಿಲ್ಸ್ರಿ. ಅಲ್ಲ ರೀ, ಯಾವುದೋ ನೋಡಿ ಸರ್, ಒಂದು ಅಟೆಂಡರ್ ಪೋಸ್ಟ್ ಆದ್ರೂ ಕೊಡಿ ಸರ್. ನಿಮ್ ಖಾಲಿ ಬಿಡ್ತೀನಿ, ಹೊಟ್ಟೆ ಪಾಡು ಬಡವಾ. ಇದು ಒಳ್ಳೆ ಗ್ರಾಚಾರ ಆಯ್ತಲ್ಲ. ಏ ಸೆಕ್ಯೂರಿಟಿ ಸರ್, ದಯವಿಟ್ಟು ತಪ್ಪು ಸರ್. ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ ಸರ್. ದಯವಿಟ್ಟು ನೋಡಿ ಸರ್, ಯಾವ್ದಲ್ಲಿ ಮಾಡ್ತೀನಿ ವಾಚ್ ಮಾಡಿ. ದಯವಿಟ್ಟು ನೋಡಿ ಸರ್, ನನ್ನ ಮಾತು ಕೇಳಿ ಸರ್. ನೋಡಿ ದಯವಿಟ್ಟು ಇರಪ್ಪ, ನನ್ನ ಫೈಲ್ ಇದೆ. ಇರಪ್ಪ, ಕೊಡಿ ಸರ್, ಫೈಲ್ ಕೊಡಿ ಸರ್. ನೋಡಿ ಹೋಗಿ ನೋಡಿ ಸರ್, ಕೊನೆ ಪಕ್ಷ ಆಚೆಗೆ ಯಾವ್ದು ನಡೀರಿ. ಆಯ್ತಪ್ಪ, ಹೋಗ್ತೀನಪ್ಪ. ತಳ್ಬೇಡ. ಏನ್ರಿ ಆಚೆ ನಡೀರಿ. ಏನ್ರಿ ಆ ಕಡೆ ಈ ಕಡೆ ನೋಡೋದು? ನಡೀರಿ.